ನಾವು ಓಲಾ ಊಬರ್ ನನ್ನ ಮಕ್ಕಳಿಗೆ ಹೇಳೋದು ಇಷ್ಟೇ. 420 ನನ್ನ ಮಕ್ಕಳ ನೀವು ತಗೊಂಡು ತಿಂದು ಇದು ಚಾಲಕರ ಮೇಲೆ ಹೊರಿಸುವಂತ ಕೆಲಸಗಳನ್ನ ಮಾಡ್ಬೇಕು. 4 420 ಕಂಪನಿಗಳಿಗೆ ಹೇಳ್ತೀನಿ, ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ, ಆಟೋ ರಿಕ್ಷಾ ಇರ್ಲಿ, ಕ್ಯಾಬ್ಗಳು ಇರ್ಲಿ, ಮೀಟರ್ ರೆಡಿ ಇದೀವಿ ನಾವು. ನಮ್ಮ ಮೇಲೆ ಪೆನಾಲ್ಟಿಗಳನ್ನ ಹಾಕೋದು ಶುರು ಮಾಡಿದ್ರೆ ನಾವು ನಿಮ್ಮ ಆಫೀಸ್ಗಳನ್ನಂತೂ ಬಿಡೋದಿಲ್ಲ. ಯಾರು ದುಬಾರಿ ಹಣವನ್ನ ತಗೊಂತಾರೆ ಅವರ ಗಾಡಿಗಳನ್ನ ಹಿಡಿಯುವಂತ ಕೆಲಸಗಳನ್ನ ಮಾಡ್ತೀವಿ. ಮುಚ್ಕೊಂಡು ನಿಮ್ಮ ಆಪ್ಗಳನ್ನ ಬಂದ್ ಮಾಡ್ಕೊಳ್ಳಿ. ನಾವೋಗಿದ್ದು ಪರ್ಮಿಟ್ ಬಗ್ಗೆ ಮಾತಾಡ್ಲಿಕ್ಕೆ, ಚಾಲಕರಿಗೆ ಪರ್ಮಿಟ್ ಅನ್ನ ಕೊಡಿ, BS6 ಅಂತ ಏನ್ ಮಾಡಿದ್ರಿ ಅದು ಬೇಡ, ನೇರವಾಗಿ ಆಟೋ ಅಂತ ಮಾಡಿ ಕೊಡಿ ಅಂತ ಮಾತಾಡೋದಕ್ಕೆ ಚೇತು ಮತ್ತೆ ದುರ್ಗೇಗೌಡರು ಬಂದಿದ್ರು. ನಾನು ಯಾವುದೋ ಕೆಲಸದ ಮೇಲೆ ಅಲ್ಲಿ ಬಂದಿದ್ದೆ. ಮಾತಾಡಿದಾಗ ಆಯ್ತು ನಾವು ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮತ್ತೊಂದು ನಮ್ಮ ಮುಂದೆಗಡೆನೆ ಆದೇಶವನ್ನು ಕೊಟ್ಟಿದ್ದಾರೆ ಮಾನ್ಯ ಸಾರಿಗೆ ಸಚಿವರು. ಇನ್ನು ಮುಂದೆ ಆ್ಯಪ್ನಲ್ಲಿ ಏನು 420 ಕಂಪನಿಗಳು ಓಲಾ, ಊಬರ್, ರ್ಯಾಪಿಡೋ ಇವೇನಿದಾವೆ ದುಪ್ಪಟ್ಟು ಹಣವನ್ನು ತಗೊಂಡು ನಮಗೆ ಕಮ್ಮಿ ಹಣವನ್ನು ಕೊಡ್ತಾರೆ, ಇವ್ರ ಮೇಲೆ ಪೆನಾಲ್ಟಿಗಳನ್ನ ಹಾಕ್ತಾರೆ. ಏನ್ ಹೇಳ್ತಾ ಇದ್ದಾರೆ ಇವತ್ತು ಮಾನ್ಯ ಸಾರಿಗೆ ಸಚಿವರು ಅಂದ್ರೆ, ಸರ್ಕಾರದ ದರ ಏನಿದೆ ಪೀಕ್ ಅವರು, ನಾನ್ ಪೀಕ್ ಅವರು ಎಲ್ಲದರಲ್ಲೂ ಸರ್ಕಾರದ ದರವನ್ನೇ ಕೊಡಬೇಕು. ಅದು ಬಿಟ್ಟು ದುಪ್ಪಟ್ಟು ಹಣವನ್ನ ಒಂದು ತಗೊಳೋ ಆಗಿಲ್ಲ ಅಂತ. ಈಗ ಅದರಿಂದ ಏನ್ ಮಾಡ್ತಾ ಇದ್ದಾರೆ, ದುಪ್ಪಟ್ಟು ಹಣವನ್ನು ತಗೊಂಡ್ರೆ ಆ್ಯಪ್ಗಳಲ್ಲಿ ಯಾರು ಓಡಿಸ್ತಾರೆ ಅವ್ರಿಗೆ ಫೈನ್ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಓಲಾ ಊಬರ್ ನನ್ನ ಮಕ್ಕಳಿಗೆ ಹೇಳೋದು ಇಷ್ಟೇ, ನೀವು ಇವತ್ತು ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಯಾಕಿದು ಅಂತಂದ್ರೆ, ಈಗ ನಾವೇ ನೋಡಿದ್ವಿ ಟ್ವಿಟ್ಟರ್ಗಳಲ್ಲಿ ಇನ್ನೊಂದರಲ್ಲಿ ಅವ್ರಿಗೆ ರ್ಯಾಪಿಡೋ ಬಿಡಿ, ಆಟೋದವರು ದುಬಾರಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ, ರ್ಯಾಪಿಡೋವನ್ನ ಚಾಲ್ತಿ ಮಾಡಿಸಿ ರ್ಯಾಪಿಡೋ ಓಡ್ಲಿ ಅಂತಂದಿದ್ಕೆ ಅವರು ನಮ್ಮ ಪರ ನಿಂತಿದೆ. ಸರ್ಕಾರ ಮತ್ತೆ ಮಾನ್ಯ ಸಾರಿಗೆ ಸಚಿವರು ನಮ್ಮ ಪರ ನಿಂತು ಇಲ್ಲ ರ್ಯಾಪಿಡೋನ ಓಪನ್ ಮಾಡೋದಿಲ್ಲ, ಚಾಲಕರು ಯಾರು ದುಬಾರಿ ಹಣವನ್ನ ತಗೊಂಡೇ ಇರೋ ತರ ತಡಿತೀವಿ ಅಂತ ಹೇಳಿ ಇವತ್ತು ಆದೇಶವನ್ನ ಹೊರಡಿಸಿದ್ದಾರೆ. ನಾಳೆಯಿಂದ ಯಾರು ದುಬಾರಿ ಹಣವನ್ನ ತಗೊಂತಾರೆ ಅವರ ಗಾಡಿಗಳನ್ನ ಹಿಡಿಯುವಂತ ಕೆಲಸಗಳನ್ನ ಮಾಡ್ತಾರೆ. 4 420 ಕಂಪನಿಗಳಿಗೆ ಹೇಳ್ತೀನಿ, ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ. 420 ನನ್ನ ಮಕ್ಕಳ ನೀವು ತಗೊಂಡು ತಿಂದು ಇದು ಚಾಲಕರ ಮೇಲೆ ಹೊರಿಸುವಂತ ಕೆಲಸಗಳನ್ನ ಮಾಡ್ಬೇಡಿ. ಇದರಿಂದ ಚಾಲಕರ ಗಾಡಿಗಳನ್ನ ಹಿಡಿದು ಚಾಲಕರಿಗೆ ತೊಂದರೆ ಆಗಿದೆ ಆದ್ರೆ ನಾವೇನು ಸಂಘಟನೆಗಳಿದೀವಿ, ನಿಮ್ಮಗಳ ಆಫೀಸ್ಗಳಿಗೆ ಮುತ್ತಿಗೆ ಹಾಕುವಂತ ಕೆಲಸಗಳನ್ನ ನಾವು ಮಾಡ್ತೀವಿ. ಈಗಾಗಲೇ ನಾವು ಏನು ಆದೇಶ ಹೊಡೆಸ್ದಂತವ್ರಿಗೆ ಹೇಳ್ಬಿಟ್ಟು ಬಂದಿದೀವಿ, ಮುತ್ತಿಗೆ ಅಂತೂ ಶತಾಯ ಗತಾಯ ಮುತ್ತಿಗೆ ಅಂತೂ ಹಾಕ್ತೀವಿ. ನಿಮ್ಮ ಆ್ಯಪ್ಗಳನ್ನ ಬಂದ್ ಮಾಡ್ಕೊಳ್ಳಿ, ಇಲ್ವಾ ಮುಚ್ಕೊಂಡು ಸರ್ಕಾರಿ ರೇಟ್ ಏನಿದೆ 24x7 ಅದೇ ರೇಟ್ ಅನ್ನ ಕೊಡಿ. ನಾವು ಒಂದ್ ಸಿಟಿ ಒಂದ್ ರೇಟ್ ಅದನ್ನೇ ಕೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಪೀಕ್ ಅವರ್ ದುಡ್ಡು ಬೇಡ, ಅದ್ಯಾವ್ದೋ 1-2 ಬಾಡಿಗೆ ಸಿಗ್ಬೋದು. ಬೆಳಗ್ನಿಂದ ನೀಟಾಗಿ ಎಲ್ಲ ಬಳ್ಕೊಂಡಿರ್ತೀರ, ಸಾಯಂಕಾಲನೋ ಮಧ್ಯಾಹ್ನನೋ, ಸಾಯಂಕಾಲ ಒಂದ್ಸತಿ ಪೀಕ್ ಅವರ್ ಅಂತೇಳಿ, ಬೆಳಿಗ್ಗೆ ಒಂದ್ಸತಿ ಪೀಕ್ ಅವರ್ ಅಂತ 2 ಬಾಡಿಗೆ ಕೊಟ್ಟು ನಮ್ಮ ಒಂದು ಜೀವನವನ್ನೇ ಹಾಳು ಮಾಡ್ತಿದ್ರಿ. ಇವತ್ತು ಪಬ್ಲಿಕ್ ಏನ್ ತಿಳ್ಕೊಂಡಿದ್ರ, ಪಬ್ಲಿಕ್ ಇದನ್ನ ತಿಳ್ಕೊಬೇಕು. ನಾವು ತಿಂತಾ ಇಲ್ಲ ನಿಮ್ಮ ದುಡ್ಡನ್ನ. ಏನು ಈ 4 420 ಕಂಪನಿಗಳು ನಿಮ್ಮ ರಕ್ತವನ್ನ ಇರ್ತಕ್ಕಂಥದ್ದು. ನೀವುಗಳು ಎಲ್ಲರೂ ನಾವು ಮೀಟರ್ ಹಾಕೊಂಡು ಓಡ್ಸಕ್ ರೆಡಿ ಇದೀವಿ. ಆಟೋ ರಿಕ್ಷಾ ಇರ್ಲಿ, ಕ್ಯಾಬ್ಗಳು ಇರ್ಲಿ, ಮೀಟರ್ಗೆ ರೆಡಿ ಇದೀವಿ ನಾವು. ನೀವೆಲ್ಲಿ ಬರ್ತೀರಿ? ರಸ್ತೆಗೆ ಬರೋದಿಲ್ಲ. ಆ್ಯಪ್ಗಳು ಮನೆ ಮುಂದಕ್ಕೆ ನಿಮಗೆ ಕಳಿಸ್ತಾರೆ ಅಂತ ನೀವುಗಳು ಏನ್ ಮಾಡ್ತಿದ್ದೀರಿ, ಇವ್ರುಗಳನ್ನ ಅವಲಂಬಿತರಾಗಿದ್ದೀರಿ. ಮತ್ತೆ ಟ್ವೀಟ್ ಮಾಡೋದೇನಂತ ಟ್ವೀಟ್ ಮಾಡ್ತೀರಿ, ಆಟೋ ರಿಕ್ಷಾ ಡ್ರೈವರ್ ಜಾಸ್ತಿ ತಗೊಂಡ್ರು, ಕ್ಯಾಬ್ ಡ್ರೈವರ್ ಜಾಸ್ತಿ ತಗೊಂಡ್ರು ಅಂತ. ಎಲ್ರಿ ತಗೊಂತಿದೀವಿ? ನಿಮಗೂ ಗೊತ್ತಿರ್ಲಿ, ತಗೊಂತಾ ಇರ್ತಕ್ಕಂಥದ್ದು ಈ 420 ಕಂಪನಿಗಳು. ನಾನು ನಿಮ್ಗೆ 4 ಜನ ಕಚಡ ನನ್ನ ಮಕ್ಕಳಿಗೆ ಹೇಳೋದಿಷ್ಟೇ, ನೀವುಗಳು ನಮ್ಮ ಚಾಲಕರಿಗೆ ಇದರಿಂದ ತೊಂದರೆ ಆದ್ರೆ ಸರ್ಕಾರ ಅಥವಾ ಅಧಿಕಾರಿಗಳು ನಮ್ಮ ಮೇಲೆ ಪೆನಾಲ್ಟಿಗಳನ್ನ ಹಾಕೋದ್ ಶುರು ಮಾಡಿದ್ರೆ ನಾವು ನಿಮ್ಮ ಆಫೀಸ್ಗಳನ್ನಂತೂ ಬಿಡೋದಿಲ್ಲ. ಈ ಬಾರಿ ಬಿಡೋದೇ ಇಲ್ಲ. ನೀವೇನು ಮಾಡಿದ್ರು ನಿಮ್ಮನ್ನಂತೂ ಬಿಡೋದಿಲ್ಲ. ಇಲ್ವಾ ಮುಚ್ಕೊಂಡು ನಿಮ್ಮ ಆಪ್ಗಳನ್ನ ಬಂದ್ ಮಾಡ್ಕೊಳ್ಳಿ. ಇಲ್ವಾ ಏನ್ ರೇಟ್ ಇದೆ ಸರ್ಕಾರಿ ರೇಟು, ಸರ್ಕಾರಿ ರೇಟ್ಗಳಲ್ಲಿ ಗಾಡಿಗಳನ್ನ ಓಡಿಸುವಂತ ಕೆಲಸಗಳನ್ನ ಮಾಡಬೇಕು. ಚಾಲಕ ಬಂಧುಗಳೇ, ನೀವು ಅಷ್ಟೇ ಅವ್ರಿಗೆ ಹೇಳ್ಬೇಕು, ಗೌರ್ಮೆಂಟ್ ರೇಟ್ ಇದೆ ಏನಿದೆ ಅದು ತಗೊಳಪ್ಪ, ನಿನಗೆ ಏನ್ ಕೋರ್ಟ್ ಆದೇಶ ಏನಾಗಿದೆ, ಏನ್ ಪರ್ಸೆಂಟೇಜ್ ಹೇಳಿದ್ದಾರೆ ಅದು ತಗೋ. ಬೆಳಗಿನಿಂದ 24x7 ನಮ್ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಮುಗಿಯೋವರ್ಗುನು ಎಷ್ಟು ತಗೊಂತೀಯ, ಸರ್ಕಾರದ ಆದೇಶ ಏನಿದೆ ಅದನ್ನೇ ತಗೊಬೇಕು. ಅವನಿಗೇನು ಕೋರ್ಟಿನ ಆದೇಶ 5% ತಗೊಳೋದಕ್ಕೆ ಆದೇಶ ಆಗಿದೆ, ಅವನಷ್ಟೇ ಕಮಿಷನ್ ತಗೊಂಡು ಬಿಸ್ನೆಸ್ ಮಾಡ್ಬೇಕು. ಇವ್ 40-50% ಇವನ್ ತಿನ್ಬಿಟ್ಟು, ಅದೇನೋ ಕೋತಿ ತಿನ್ಬಿಟ್ಟು ಮೇಕೆ ಮೂತಿಗೆ ಬಳಿತು ಅಂತ ಅನ್ಬಿಟ್ಟು ಇವನ್ ತಿನ್ನೋದು ಕೆಟ್ಟ ಹೆಸರು ಚಾಲಕರಿಗೆ. ಯಾಕೆ ಬೇಕಿದ್ ನಮ್ಗೆ? ಜಾಗೃತರಾಗಿ
ನಮ್ ಚೇತನ್ ಮತ್ತೆ ದುರ್ಗೇಗೌಡರು ಮಾತಾಡ್ತಾರೆ ಇದ್ರ ಬಗ್ಗೆ. ಇನ್ನೊಂದು ವಿಚಾರ, ಮಾತಾಡಮ್ಮ. ಈಗ ಗ್ರಾಹಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಕೆಲವು ಆಟೋ ಸ್ಟ್ಯಾಂಡ್ ಅಲ್ಲಿ ಮೆಜೆಸ್ಟಿಕ್ ಆಗ್ಬೋದು, ಯಶವಂತಪುರ ಆಗ್ಬೋದು, ಕಂಟೋನ್ಮೆಂಟ್ ಆಗ್ಬೋದು, ಮತ್ತೆ SMET ಆಗ್ಬೋದು, ಜನಸಂದಣಿ ಜಾಗದಲ್ಲಿ ಯಾರು ಅತಿ ಹೆಚ್ಚಾಗಿ ಆಟೋ ಚಾಲಕರುಗಳು ದುಡ್ಡು ಕೇಳ್ತಾರೋ ಅವ್ರಿಗೆ ಏನ್ ಮಾಡ್ಬೋದು ಅಂತ ನೀವು ಹೇಳ್ತೀರಾ? ಗ್ರಾಹಕರಿಗೆ ಕಂಪ್ಲೇಂಟ್ ಮಾಡಿ. ನಮ್ದೇನ ಯಾವ ಸಂಘಟನೆಗಳನ್ನು ಅಂತವ್ರಿಗೆ ಸಪೋರ್ಟ್ ಅನ್ನ ಮಾಡಲ್ಲ. ನಾನು ಯಾವ್ದೇ ಸಂಘಟನೆ ಇರ್ಬೋದು ಹೇಳ್ತೀನಿ, ಯಾವ ಸಂಘಟನೆಯ ಅಧ್ಯಕ್ಷರುಗಳನ್ನು ಜಾಸ್ತಿ ದುಡ್ಡು ತಗೊಳೋ ಅಂತವ್ರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ನೀವು ಕಂಪ್ಲೇಂಟ್ ಮಾಡಿ, ಅರೆಸ್ಟ್ ಮಾಡಿಸಿ, ಅವ್ರಿಗೆ ಏನಾದ್ರೂ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ತೊಂದ್ರೆ, ಗ್ರಾಹಕರಿಗೆ ಏನಾದ್ರು ತೊಂದ್ರೆ ಜೊತೆಲಿ ನಾವು ಸಂಘಟನೆಯವರೆಲ್ಲರೂ ನಿಮ್ ಜೊತೆ ಇರ್ತೀವಿ. ಸ್ನೇಹಿತರೆ, ಇವತ್ತು ಏನ್ ಬಂದಿದ್ವಿ ಇವತ್ತು ಪರ್ಮಿಟ್ ವಿಚಾರ. ಯಾಕಂದ್ರೆ ಈಗ 2016ರಿಂದ 2020ವರೆಗೂ BS4 ಕೆಲವು ಗಾಡಿಗಳು, ತುಂಬಾ ಗಾಡಿಗಳು, ಒಂದು 10 ರಿಂದ 20 ಸಾವಿರ ಗಾಡಿಗಳಿಗೆ ಪರ್ಮಿಟ್ ಇಲ್ಲ. ಪರ್ಮಿಟ್ ಇಲ್ದಿರೋ ಕಾರಣ ಎಷ್ಟೋ ಚಾಲಕರಿಗೆ ಇವತ್ತು ಆಕ್ಸಿಡೆಂಟ್ ಆಗ್ಬೋದು, ಮತ್ತೆ ಏನೇ ಒಂದು ಗ್ರಾಹಕರಿಗೆ ತೊಂದರೆ ಆಗ್ಬೋದು, ಇನ್ಸೂರೆನ್ಸ್ ಕ್ಲೈಮ್ ಆಗ್ತಲ್ಲ. ಆ ವಿಚಾರವಾಗಿ ಇವತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರು ಸಾಹೇಬ್ರ ಹತ್ರ ಬಂದಿದ್ವಿ. ಬಂದ ತಕ್ಷಣ ಅವ್ರು ಆಯ್ತು, ನಾವು ಆಟೋ ಚಾಲಕರಿಗೆ ಯಾವತ್ತು ಫೇವರ್ ಆಗಿರ್ತೀವಿ, ನಾವು ಅದ್ ಮಾಡಿಸ್ಕೊಡ್ತೀನಿ. ಅದರಲ್ಲಿ ಒಂದೇ ಒಂದು ಮಿಸ್ಟೇಕ್ ಆಗಿತ್ತು. ಈಗ 1 ಲಕ್ಷ ಪರ್ಮಿಟ್ ಏನ್ ಬಿಟ್ಟಿದ್ದಾರೆ, ಅದರಲ್ಲಿ BS6 ಅಂತ ಮೆನ್ಷನ್ ಮಾಡಿರೋ ಕಾರಣ BS4 ಗಾಡಿಗಳಿಗೆ ಪರ್ಮಿಟ್ ಕೊಡ್ತಾ ಇರ್ಲಿಲ್ಲ. ಹಂಗಾಗಿ ನಾವು ಮಾಡ್ಕೊಡ್ತೀವಿ, ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಇನ್ನ BS4 ಗಾಡಿಗಳಿಗೂ ಪರ್ಮಿಟ್ ಕೊಡಿಸ್ತೀನಿ ಅಂತ ಸಾಹೇಬ್ರು ಹೇಳಿದ್ದಾರೆ. ಯಾವ್ದೇ ಥರ್ಡ್ ಪಾರ್ಟಿ ಅವ್ರು ಕೊಡಲ್ಲ, ಸೀದಾ ಆಟೋ ಚಾಲಕರಿಗೆ ನಾನು ಕೊಡಿಸುವಂತ ಕೆಲಸ ಮಾಡ್ತೀನಿ. ಡ್ರೈವರ್ಗಳಿಗೆ, ಆಟೋ ಚಾಲಕರುಗಳು ಡ್ರೈವರ್ಗಳಿಗೆ ಕೊಡಿಸುವಂತ ಕೆಲಸ ಮಾಡ್ತೀವಿ ಅಂತ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ನಾರಾಯಣ ಸೋಮಣ್ಣವ್ರು ಹೇಳಿದ್ರು, ಗಾಡಿಗಳು ಏನು ಓಲಾ ಊಬರ್ ಅಲ್ಲಿ ಓಡಿಸ್ತಾರೆ ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆಂದ್ರೆ ಇವತ್ತು ಅವನೇನೋ ನಾವು ಪೀಕ್ ಅವರಲ್ಲಿ ಎಷ್ಟು ಬಾಡಿಗೆ ಹೊಡೆದ್ ಬಿಡೋದು. ಸುಮಾರು ಜನ ನನ್ಗೆ ಫೋನ್ ಮಾಡಿದ್ರು, ಏನಣ್ಣ ಏನೋ ಅವ್ನ ಕಂಪ್ನಿಯನ್ನು ಕೊಡ್ತಾವನೆ, ನಾವ್ ಈಸ್ಕಂತ ಇದೀರಿ, ನೀವ್ ಯಾಕೆ ಸೆಂಟ್ರಲ್ ಗಂಟೆ ಎಲ್ಲ ಆಡಿಸ್ತೀರಾ ಅಂತ. ಒಂದಿನದ ಬಿರಿಯಾನಿ ಹುಡ್ಕಿದ್ರೆ ವರ್ಷದ ಕೂಳ್ ಕಳ್ಕೊಬೇಕಾಗುತ್ತೆ. ನಮ್ಮ ವೃತ್ತಿನ ಉಳಿಸ್ಕೊಬೇಕಾರೋದು ನಮ್ಮ ಜವಾಬ್ದಾರಿ. ಬೈಕ್ ಟ್ಯಾಕ್ಸಿನೂ ತರ್ತಾರೆ ನಿಮ್ಗಳಿಂದ. ಕೆಲವೊಬ್ರು ಏನ್ ಮಾಡ್ತೀರಾ ಗೊತ್ತಾ, ಕೊಡ್ತಾವನಲ್ಲ ಬಿಡು ಹೊಡಿಯೋಣ, ಇವ್ನು ಯಾರು ಹೇಳಕ್ ದೊಣ್ಣೆ ನಾಯಕ ಅನ್ಕೊಂಡ್ರೆ ನಾಳೆ ದಿನ ಲಕ್ಷಾಂತರ ಜನ ಡ್ರೈವರ್ಗಳು, ಸುಮಾರು ಜನ ಎಲ್ಲ ಸ್ವಾಭಿಮಾನಿಯಿಂದ ಓಡಿಸ್ತಾರ ಅಂತವ್ರೆ, ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇವತ್ತು 30 ರೂಪಾಯಿ ಇರ್ಬೋದು ಮೀಟ್ರು, ಬೇಕಾದ್ರೆ ನಾವು ಸರ್ಕಾರದ ಜೊತೆ ಗುದ್ದಾಡಿ ಮಾತಾಡಿ ಮೀಟರ್ ಬೆಲೆನ ಜಾಸ್ತಿ ಮಾಡಿಸ್ಕೋಬಹುದು. ಅದನ್ನ ಬಿಟ್ಟು ನಾವು ಯಾರೋ ಅಪ್ಲಿಕೇಶನ್ ಬಂದು 1000 ರೂಪಾಯಿ ಕೊಡ್ತಾನೆ, 30 ಕಿಲೋಮೀಟರ್ಗೆ 10 ಕಿಲೋಮೀಟರ್ 300 ರೂಪಾಯಿ ಕೊಡ್ತಾನೆ ಅಂತ ಎಷ್ಟು ಬಾಡಿಗೆ ಹೊಡಿಯಕ್ ಸಾಧ್ಯ? ನೀವು ಬೆಳಗಿಂದ ಸಾಯಂಕಾಲ ಗಂಟೆ ಕೊಡಲ್ಲ. ಸಾರ್ವಜನಿಕರ ದೃಷ್ಟಿಯಲ್ಲಿ ಕೆಟ್ಟವರಾಗೋರು ಚಾಲಕರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನಾಳೆಯಿಂದ ಅಥವಾ ಸೋಮವಾರದಿಂದ ಪ್ರತಿಯೊಬ್ರು ಗಾಡಿಗಳ್ನು ಏನು ಓಲಾ ಊಬರಲ್ಲಿ ನೀವು ಗಾಡಿ ಓಡಿಸ್ತಾ ಇದೀರಾ, ಖಂಡಿತ ಹಿಡಿತಾರೆ. ನಾಳೆ ಬಂದು ನೀವೇ ಸಂಘಟನೆಯವ್ರು ಮಾಡಿದ್ರ ಅಂದ್ರೆ ಇದಕ್ ನಾವು ಜವಾಬ್ದಾರಲ್ಲ. ಯಾಕೆಂದ್ರೆ ಫಸ್ಟ್ ತಿಳ್ಕೊಳ್ಳಿ, ನಾವೇನು ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ಓಡಿಸ್ತಾ ಇದೀರಿ ಗಾಡಿನ, ಇದು ಆಟೋದವ್ರಿಗೆ ಪರ್ಮಿಷನ್ ಇರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ತಿನ್ನಕ್ ಅನ್ನ ಸಿಗ್ತೈತೆ, ಕಳ್ಕಣ ಅಂತ ಕೆಲಸ ಮಾಡ್ಬೇಡಿ. ನಾಳೆ ದಿನ ಯಾರು ಸಹ ನಮ್ಮೇಲ್ ದೂರ ಅಂತ ಕೆಲಸ ಮಾಡ್ಬೇಡಿ. ನಾವ್ ಹೇಳ್ತಾ ಇರೋದು, ದಿನ ತಿಂದ್ರು ಚಿತ್ರಾನ್ನ ತಿನ್ನಣ ಹಂಗಂತ ಕೂಳ್ನೆ ಕಳ್ಕಣ ಅಂತ ಆಸೆ ಯಾರಿಗೂ ಬೇಡ. ದಯವಿಟ್ಟು ಚಾಲಕರಲ್ಲಿ ಮನವಿ ಮಾಡ್ತೀನಿ, ಸೋಮವಾರದಿಂದ ಗಾಡಿ ಓಡಿಸೋ ಅಂತವ್ರು ಫಸ್ಟ್ ಶಿಸ್ತನ್ನ ಮೇಂಟೈನ್ ಮಾಡಿ. ಚಡ್ಡಿ ಹಾಕಂಗ್ ಗಾಡಿ ಓಡಿಸೋದು, ಟಿ ಶರ್ಟ್ ಹಾಕೊಂಬಂದ್ ಗಾಡಿ ಓಡಿಸೋದು, ಇದನ್ನ ಫಸ್ಟ್ ಬಿಡಿ. ಸಾರ್ವಜನಿಕರಿಗೆ ಗೌರವ ಕೊಡೋ ಅಂತದನ್ನ ಕಲ್ಸಿ. ಇಲ್ಲಿ ನಾವು ನಮ್ಮನೆಗೆ ಏನು ಲಾಭ ಇಲ್ಲ ಸಮಯ, ಚಾಲಕರಿಗೆಲ್ಲ ಹೇಳೋದು ನಮ್ಮನೆಗೆ ಯಾವ್ದು ಲಾಭ ಇಲ್ಲ. ನಮ್ಮ ವೃತ್ತಿ ಉಳಿಬೇಕು, ನಮ್ಮ ವರ್ಗ ಉಳಿಬೇಕು ಅಂತ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇದೀರಿ. ಇವತ್ತು ಪರ್ಮಿಟ್ಗಳು ಸಿಗ್ದಲೆ ಇನ್ಸೂರೆನ್ಸ್ ಗಳು ಕ್ಲೈಮ್ ಆಗ್ತಾ ಇಲ್ಲ. ಗಾಡಿಗಳು ಕಳೆದೋದ್ರೆ ಅಲ್ಲೂ ಕ್ಲೈಮ್ ಆಗ್ತಾ ಇಲ್ಲ. ಗಾಡಿ ತಂದ್ರ ಯಾರ ಕತ್ಕೊಂಡೋದ, ಹೋಯ್ತು ಮುಗೀತು ಗಾಡಿ. ಅದೇ ಇನ್ಸೂರೆನ್ಸ್ ಇದ್ರೆ ನಮ್ಗೆ 70 ರಿಂದ 80% ದುಡ್ಡು ಬರುತ್ತೆ. ಆಕ್ಸಿಡೆಂಟ್ ಆದಾಗ ಕ್ಲೈಮ್ ಆಗುತ್ತೆ. ಯಾವ್ದು ಆಗ್ತಾ ಇಲ್ಲ ಪರ್ಮಿಟ್ ಇಲ್ದಲೆ. ಆ ವಿಚಾರ ಮತ್ತೆ ಈ ಏನು ಅಗ್ರಿಗೇಟರ್ ಸಂಸ್ಥೆಗಳು ದೋಷಿಸ್ತಾ ಇದಾರೆ, ಇವೆರಡು ವಿಚಾರನು ಮೊನ್ನೆ ಸಾರಿಗೆ ಸಚಿವರು ಅಂತ ರಾಮಲಿಂಗ ರೆಡ್ಡಿ ಸಾಹೇಬ್ರ ಜೊತೆ ಮಾತಾಡಿದಿರಿ. ಖಂಡಿತವಾಗಿ ನಾವು ಮಾಡ್ಕೊಡ್ತೀರಿ ಅಂತ ಹೇಳಿದ್ದಾರೆ. ಮತ್ತೆ ಸಾಹೇಬ್ರು ಹೇಳಿದ್ದಾರೆ, ಸಾರ್ವಜನಿಕರ ಹಿತದೃಷ್ಟಿ ಕಾಪಾಡ್ಬೇಕು ನಾನು ಅಂತ. ಅದರಿಂದ ಸಾರ್ವಜನಿಕರಿಗೆ ಏನೋ ಈ ಬೆಲೆಗಳು ಜಾಸ್ತಿ ಆಯ್ತು ಅಂತ ಈಗಾಗಲೇ ಕಂಪ್ಲೇಂಟ್ಗಳು ಬಂದಿದೆ. ಇದ್ರ ಮುಖಾಂತರ ನಿಮಗ್ ತಿಳಿಸೋದು ಇಷ್ಟೇನೆ, ಯಾರೋ ಕೊಡೋದು ಎಷ್ಟೋ ದಿನ ಉಳಿಯಲ್ಲ ನಮ್ಗೆ. ದಯವಿಟ್ಟು ಮೀಟರ್ನ ಬಳಸಿ, ಮೀಟರ್ನ ಉಪಯೋಗಿಸಿ. ಸ್ವಲ್ಪ ದಿನ ಎಲ್ಲದೂ ಅಡ್ಜಸ್ಟ್ ಆಗುತ್ತೆ. ಯಾಕೆಂದ್ರೆ ಬೈಕ್ ಟ್ಯಾಕ್ಸಿಗಳು ಬಂದಾಗ ಎಷ್ಟು 6-7 ವರ್ಷ ನಾವು ಅವ್ರ ಜೊತೆ ಗುದ್ದಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಬಂದ್ಬಿಟ್ರಿ. ಮುಂದಕ್ಕೆ ನಮ್ಮ ವೃತ್ತಿ ಉಳಿಬೇಕು ಅಂದ್ರೆ ಖಂಡಿತವಾಗಿ ಸರ್ಕಾರ ಏನ್ ಮೀಟರ್ ದರ ನಿಗದಿ ಮಾಡಿದೆ ಅದ್ರ ಪ್ರಕಾರ ಗಾಡಿ ಓಡಿಸೋ ಅಂತ ಕೆಲಸ ಮಾಡಿ. ನಿಮ್ಗಿಲ್ಲ ಗ್ರಾಹಕರು ಸುಮ್ನೆ ಒಂದ್ ನಿಮಿಷ. ಹಾಗೆ ನೀವುಗಳು ಏನು ಬುಕ್ ಮಾಡ್ತಾ ಇದ್ದೀರಾ, ಕಸ್ಟಮರ್ಗಳು ಬುಕ್ ಮಾಡ್ತಾ ಇದ್ದೀರಾ, ನೀವುಗಳು ಸಹ ನೀವು ಯಾವ ಆಪ್ ಅಲ್ಲಿ ಬುಕ್ ಮಾಡ್ತಾ ಇದೀರಾ ಆ ಸಂಸ್ಥೆಗಳಿಗೆ ಕಂಪ್ಲೇಂಟ್ ಮಾಡಿ. ನಾವು ನಿಮ್ಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ಸಾರ್ವಜನಿಕರಿಗೆ ಅಥವಾ ಪ್ರಯಾಣಿಕರಿಗೆ ನೀವು ನಮಗ್ ಕೊಡಿ ಅಂತ ಕೇಳ್ತಾ ಇಲ್ಲ. ಇದು ಮಾಡ್ತಾ ಇರೋಂಥದ್ದು ಈ 420 ಅಗ್ರಿಗೇಟರ್ ಸಂಸ್ಥೆಗಳು. ಇದ್ರ ವಿರುದ್ಧ ಸಾರ್ವಜನಿಕರು ನಿಲ್ಬೇಕು. ನಮಗ್ ಬುಕ್ಕಿಂಗ್ ಬರುತ್ತೆ, ನಾವು ನಿಮ್ಮ ಮನೆ ಹತ್ರ ಬರ್ತೀರಿ, ನೀವು ಕೇಳೋ ಜಾಗದಲ್ಲಿ ನಾವು ಡ್ರಾಪ್ ಮಾಡ್ತೀರಿ. ಏನ್ ಮಾಡಿದ್ದಾರೆ ಆಟೋ ಡ್ರೈವರ್ಗಳನ್ನ ಇಡೀ ಸಾರ್ವಜನಿಕವಾಗಿ ಕೆಟ್ಟ ದೃಷ್ಟಿಲಿ ಬಿಂಬಿಸೋದಕ್ಕೋಸ್ಕರ ಈ ರೀತಿಯ ಸಂಚು ನಡೀತಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ಸೋಮವಾರದಿಂದ ಗಾಡಿ ಓಡಿಸೋಂತವ್ರು ಬಹಳ ಕೇರ್ಫುಲ್ ಆಗಿರಿ ಅಂತ
ತಮ್ಮಲ್ಲಿ ಮನವಿ ಮಾಡ್ತೀನಿ. ಮತ್ತೆ ಗ್ರಾಹಕರು ಅಷ್ಟೇ ರೋಡ್ ಬಂದು ದಯವಿಟ್ಟು ಅಗ್ರಿಗೇಟರ್ ಕಂಪನಿಗಳು ಕೊಡ್ಲಿಲ್ಲ ನೀನು 70 ವರ್ಷದಿಂದ ಇರ್ಲಿಲ್ಲ. ಈ ಆಪ್ ಕಂಪನಿಗಳಿಗೆ ಆಪ್ ಕಂಪನಿ ತೊಂದ್ರೆ ಆದ್ರೆ ಗಾಡಿಗಳು ಸರ್ಕಾರದ ಅಲ್ಲ RTO ದವ್ರು ಏನೋ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಹೊಡಿತಾ ಇರೋದಕ್ಕೆ ನಾವು ಫೈನ್ ಹಾಕಿದಿರಿ ಅಂತ ಏನೋ ನಮಗ್ ಗೊತ್ತಾಯ್ತು ಅಂದ್ರೆ ನಿಮ್ಮ ಕಂಪ್ನಿ ಮುಂದೆ ಅವ್ರ ಫ್ಯಾಮಿಲಿ ಸಮೇತ ಕರ್ಕೊಂಡ್ಬಂದು ಕೂರಿಸ್ತೀರಿ. ಅವ್ರ ದುಡ್ಬೇಕು ತೊಂದ್ರೆ ಆಯ್ತು ಅಂದ್ರೆ ನಿಮ್ಮ ಅವ್ರ ಫ್ಯಾಮಿಲಿ ಅವ್ರ ಕುಟುಂಬ ಏನೈತೆ ಅವ್ರ ಕುಟುಂಬ ನಿಮ್ಮ ಸಂಸ್ಥೆ ಮುಂದೆ ನಿಂತಿರುತ್ತೆ. ಅಗ್ರಿಗೇಟರ್ ಸಂಸ್ಥೆಗಳು ಸ್ವಲ್ಪ ಎಚ್ಚರವಾಗಿರ್ಬೇಕು. ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಇವ್ ನಮ್ಮ ಯಾತ್ರಿ ಟಿಪ್ಸ್ 10 ಆಡ್ ಮಾಡಿ ಅಂದ್ಬಿಟ್ಟು ಅವ್ರ ಮನೆ ಹಾಳು ಮಾಡ್ತಾವನೆ. ಎಲ್ಲರಿಗೂ ಸಹ ತಕ್ಕ ಪಾಠ ಅಂತ ಕೆಲಸ ಮಾಡ್ತೀರಿ. ಸ್ವಲ್ಪ ಎಚ್ಚರಿಕೆ ಆಗಿರಿ. ಹಾಗೆ ಡ್ರೈವರ್ಗಳು ಸಹ ಅವ್ರಿಗೆ ಎಚ್ಚರಿಕೆ ಕೊಡೋದಕ್ಕಿಂತ ಮುಂಚೆ ನಾವು ಮುಂಜಾಗೃತವಾಗಿರ್ಬೇಕು. ಸ್ವಲ್ಪ ಮುಂಜಾಗೃತವಾಗಿ ಗಾಡಿಗಳನ್ನ ಓಡಿಸಂತ ಕೆಲಸ ಮಾಡಿ. ಹೇಳಿ ಸರ್ ಸಾರ್ವಜನಿಕರಿಗೇನು? ಮತ್ತೆ ಸಾರ್ವಜನಿಕರಿಗೆ ಒಂದ್ ಹೇಳೋದು, ದಯವಿಟ್ಟು 70 ವರ್ಷದಿಂದನೂ ಅಗ್ರಿಗೇಟರ್ ಕಂಪನಿಗಳು ಯಾವ ಇರ್ಲಿಲ್ಲ. ನೀವು ಮನೆಯಿಂದ ಆಚೆ ಬಂದೇ ಬುಕ್ ಮಾಡ್ತಾ ಇದ್ರಿ. ಇವತ್ತು ಅಷ್ಟೇ ಮನೆಯಿಂದ ಆಚೆ ಬಂದು ಆಟೋಗಳ ಅಡ್ಡ ಹಾಕಿ ಮೀಟರ್ ಸೇವೆಯಲ್ಲಿ ನೀವು ಗಾಡಿಯನ್ನ ಉಪಯೋಗಿಸ್ಕೊಳ್ಳಿ. ಅದನ್ನ ಬಿಟ್ಟು ಮನೆ ತಗೆ ಬರ್ತಾರೆ ಎಷ್ಟಾದ್ರೂ ಪರವಾಗಿಲ್ಲ ಅಂತ ನೀವು ಬುಕ್ ಮಾಡ್ಬಿಟ್ಟು ಮತ್ತೆ ಆಟೋ ಚಾಲಕರನ್ನ ದ್ವೇಷಿಗಳನ್ನಾಗಿ ಮಾಡಬೇಡಿ. ಮತ್ತೆ ಸಾರ್ವಜನಿಕರು ಮತ್ತೆ ಕಂಪ್ಲೇಂಟ್ ಮಾಡೋ ತರ ಇಲ್ಲಿ ಏನೋ ಒಂಥರ ಕೆಟ್ಟದಾಗಿ ಬಿಂಬಿಸೋದು ಡ್ರೈವರ್ಗಳು ಜಾಸ್ತಿ ಅಲ್ಲ. ನಾವು ಸಾರ್ವಜನಿಕರಿಗೆ ಕೇಳೋದು ಎಷ್ಟಾಗುತ್ತೆ ಅಂತ ಕೇಳ್ಬೇಡಿ ಸರ್. ನೋಡಿ ಮೀಟರ್ ಇದೆ, ಸರ್ಕಾರ ಮೀಟರ್ ನಿಗದಿ ಮಾಡಿದೆ. ಗಾಡಿಗೆ ಹತ್ತು ಕುತ್ಕೊಳ್ಳಿ, ಮೀಟರ್ ಹಾಕಿ ನಡೀರಿ. ಎಲ್ಗಾನು ಹೋಗಿ ಬೆಂಗಳೂರಲ್ಲಿ ಬೆಳಗ್ಗೆ 8 ರಿಂದ 9 ಗಂಟೆವರೆಗೂ ನೀವೆಲ್ಲಿ ಓಡಾಡೋದಕ್ಕೂ ಪ್ರಾವಿಷನ್ ಇದೆ. 8 ಗಂಟೆ ಮೇಲೆ ಯಾಕೆಂದ್ರೆ ಅವ್ರ ಮನೆಗಳಿಗೆ ಹೋಗ್ತಾ ಇರ್ತಾರೆ ಅಥವಾ ಕಂಪ್ಲೇಂಟ್ ಮಾಡಿ ಆತರ ಮಾಡೋ ಅಂತ ಚಾಲಕರಿಗೆ ನಾವ್ ಯಾವ್ದೇ ಕಾರಣಕ್ಕೂ ನೀವು ಮುಂಜಾಗ್ರತವಾಗಿದ್ರೆ ಯಾರು ಹಿಡಿಯಲ್ಲ. ಅರ್ಥ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ರನ್ ಮಾಡ್ಕೊಳ್ಳಿ, ಯೂನಿಫಾರ್ಮ್ ಹಾಕಿ ಶಿಸ್ತಿಂದ ಇರಿ. ಸಾರ್ವಜನಿಕರಿಗೆ ಗ್ರಾಹಕರಿಗೆ ಗೌರವ ಕೊಡುವಂತ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ರ್ಯಾಪಿಡೋ ತೊಲಗಬೇಕು ಅಂದ್ರೆ ಸಂಪೂರ್ಣವಾಗಿ ಬೈಕ್ ನಿಲ್ಬೇಕು ಅಂದ್ರೆ ನೀವು ಸಾಥ್ ಕೊಟ್ರೆ ಬೈಕ್ ನಿಲ್ಲುತ್ತೆ, ಇಲ್ಲ ಅಂದ್ರೆ ಖಂಡಿತ ಮತ್ತೆ ಬರುತ್ತೆ. ಸೋಮವಾರದಿಂದ ಸಂಘಟನೆಯವರು ರೋಡ್ ಆಪ್ ಕಂಪನಿಗಳಿಗೆ ಬುದ್ಧಿ ಕಲಿಸ್ಬೇಕು. ಯಾಕಂದ್ರೆ ನಮ್ಗೆ ಬೆಳಗಿನಿಂದ ಸರ್ಕಾರಿ ರೇಟ್ ಅನ್ನ ಕೊಟ್ಟಿದೆ ಆದ್ರೆ ನಮಗೆ ಏನ್ ಸಿಗ್ಬೇಕೋ ಅಷ್ಟು ಸಿಗುತ್ತೆ. ಬಟ್ ಇವರು ಎಲ್ಲ 2 ಅವರ್ 3 ಅವರ್ಗೆ ಇವ್ರು ತಿನ್ನೋದಕ್ಕೆ ನಮ್ಮನ್ನ ಹಾಳು ಮಾಡ್ತೇವೆ. ನಿಮ್ಗೆ ಗೊತ್ತಿದೆ ಏನ್ 30 ರೂಪಾಯಿ ಇದ್ರೆ ಅವ್ನು ಕೊಡೋದು ನಾನ್ ಪೀಕ್ ಅವರ್ಸ್ ಅಲ್ಲಿ 7 ರೂಪಾಯಿ 8 ರೂಪಾಯಿ 9 ರೂಪಾಯಿ. ಪೀಕ್ ಅವರ್ಸ್ ಅಲ್ಲಿ ಎಷ್ಟು ಬಾಡಿಗೆ ಹೊಡ್ಬಿಡ್ತೀರಾ ನೀವು? ಕೊಡೋದೇ ಇಲ್ಲ. ಸುಮಾರು ಜನ ಉಲ್ಟಾನೆ ಮಾತಾಡ್ತೀರಾ, ಫೈನ್ ಹಾಕ್ಸ್ಬಿಟ್ರು ಇದಾಕ್ಸ್ಬಿಟ್ರು ಅಂತ ಮಾತಾಡ್ತೀರಾ. ವಿರುದ್ಧ ನಿಲ್ಲಬೇಕು, ನಿಮ್ ಇಷ್ಟ. ಅದ್ರ ಮೇಲೆ ನೀವು ಅನ್ಬೋಗ್ಸಿ. ಯಾಕಂದ್ರೆ ಈ ಆಪ್ ಕಂಪನಿಗಳನ್ನ ಬೆಂಗಳೂರಿಂದ ಓಡಿಸಿದ್ರೆ ತುಂಬಾ ಒಳ್ಳೇದು. ಇವ್ರು ಬಂದೆ ಎಲ್ಲ ಚಾಲಕರು ಹಾಳಾಗೋಗಿದ್ದಾರೆ.